ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ಕಳ್ಳನ್ಗೆ ಏನ್ ಗೊತ್ತು ನನ್ ಕಷ್ಟ. ಕಳ್ಳರಿಗೆ ಕರುಣೆ ಅನ್ನೋದೇ ಇರಲ್ಲ, ಮನ್ಸಂತೂ ಮೊದ್ಲೇ ಇಲ್ಲ. ಭಾವನೆಗಳ ಜೊತೆನೆ ಆಟ ಆಡ್ತಾರೆ. ದುಡ್ದು ತಿನ್ನೋ ಯೋಗ್ಯತೆ ಇಲ್ಲ, ನಮ್ಮಂತವ್ರ ಹತ್ರ ಕದೀತಾರೆ. ಅವರಂತೂ ಖಂಡಿತವಾಗ್ಲೂ ಉದ್ಧಾರ ಆಗಲ್ಲ, ನಾಶ ಆಗೋಗ್ತಾನೆ. ಇದು ನನ್ ಶಾಪ. ನೀನು ಉದ್ಧಾರ ಆಗಲ್ಲ, ನೋಡ್ತಾ ಇರು. ನನ್ನ ಶಾಪನೇ ನಿನಗೆ ತಟ್ಟುತ್ತೆ. ಮೈನಾ, ಯಾಕೇನಾಯ್ತು? ಅವತ್ತು ಧ್ರುವ ಅವ್ರ ಅಮ್ಮನೂ ಹೀಗೆ ಶಾಪ ಹಾಕಿದ್ರಲ್ವಾ? ಯಾಕೆರಡನ್ನೂ ಒಂದೇ ಮಾಡ್ತೀಯಾ? ಅವ್ರ ಮಗ ತಪ್ಪು ಮಾಡಿದ್ದ, ನೀನ್ ಕಂಪ್ಲೇಂಟ್ ಕೊಟ್ಟೆ ಅಷ್ಟೇ. ಆದ್ರೆ ನಮ್ ಸ್ವಂತದ್ದನ್ಸ್ಕೊಂಡಿದ್ದು ದೂರ ಆದ್ರೆ ನಮ್ಗೆಷ್ಟು ನೋವಾಗುತ್ತಲ್ವಾ? ಮೈನಾ, ನಿನಗೆಷ್ಟು ನೋವಾಗ್ತಿದೆ ಅಂತ ನಮಗ ಅರ್ಥ ಆಗ್ತಿದೆ. ನೋಡು, ನೀನು ಎಷ್ಟು ಕಷ್ಟಪಟ್ಟು ಸೈಕಲ್ನ ತಗೊಂಡಿದೀಯ ಅಲ್ವಾ? ಕಷ್ಟಪಟ್ಟಿದ್ದು ಯಾವತ್ತೂ ಕೈ ತಪ್ಪು ಹೋಗಲ್ಲ. ಆ ಸೈಕಲ್ಲು ನಿನ್ಗೆ ವಾಪಸ್ಸು ಸಿಕ್ಕೇ ಸಿಗುತ್ತೆ. ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ. ಈಗಾಗ್ಲೇ ಆ ಕಳ್ಳ ಆ ಸೈಕಲ್ನ ಯಾರಿಗ್ ಮಾರಿದಾನೋ ಏನೋ. ಒಂದ್ ವೇಳೆ ಅದನ್ನೆಲ್ಲ ಬೇರೆ ಬೇರೆ ಮಾಡಿ ತೂಕಕ್ಕಾಗ್ಬಿಟ್ಟಿದ್ರೆ, ಅಯ್ಯಯ್ಯೋ, ನನ್ ಸೈಕಲ್ ನನಗ್ ಸಿಗಲ್ಲ. ನನ್ ಕೇಳ್ತಿಗೂ ನನ್ಗೂ ನಂಟು ಮುರಿದೋಯ್ತು. ಮೈನಾ, ನೋಡು, ಈ ಬುಕ್ಕಲ್ಲಿ 108 ಸಲ ಕೃಷ್ಣ ಗೋವಿಂದ ನಾರಾಯಣ ಅಂತ ಬರಿ. ಕೊನೆಯಲ್ಲಿ ನನಗ್ ಬೇಗ ಸೈಕಲ್ ಸಿಗ್ಲಿ ಅಂತ ಬರಿ. ತಗೋ, ಆಗ ಆ ಕೃಷ್ಣ ನಿನ್ಗೆ ಎಲ್ಲ ಒಳ್ಳೇದೇ ಮಾಡ್ತಾನೆ. ನಿಜವಾಗ್ಲೂ ಹಾಗ್ ಬರೆದ್ರೆ ನನ್ ಸೈಕಲ್ ನನಗ್ ವಾಪಸ್ ಸಿಗುತ್ತಾ? ಸಿಕ್ಕೇ ಸಿಗತ್ತೆ. ತಗೋ, ಬೇಕಿದ್ರೆ ಬರದ್ ನೋಡು. ಕೃಷ್ಣಪ್ಪ, ಆದಷ್ಟು ಬೇಗ ನನ್ ಸೈಕಲ್ ನನಗ್ ವಾಪಸ್ ಸಿಗೋಗ್ ಮಾಡ್ತೀಯಲ್ವಾ? ಏನದು? ಕೃಷ್ಣ ಗೋವಿಂದ ನಾರಾಯಣ. ಕೃಷ್ಣ ಗೋವಿಂದ ನಾರಾಯಣ.